ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಮುಲ್ಲಂಗಿ ಬಜ್ಜಿ, ಮುಲ್ಲಂಗಿ ಪಕೋಡ ಮಾಡೋದು ತೋರಿಸ್ಕೊಡ್ತೀನಿ. ಸಾಮಗ್ರಿಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆಲ್ರೆಡಿ ಒಂದು 3 ದೊಡ್ಡ ಸೈಜ್ ಮುಲ್ಲಂಗಿನ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿನ ಉದ್ದುದ್ದ ಹೆಚ್ಚಿ ಹಾಕಿದ್ದೀನಿ, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಓಂಕಾಳನ್ನ ಆಲ್ರೆಡಿ ಹಾಕಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಕರಿಬೇವು ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಅರಿಶಿನ, ಚಿಕ್ಕ ಸ್ಪೂನಲ್ಲಿ. ಇದಕ್ಕೆ ನಾವು ಕಲಸೋದಕ್ಕೆ ಅರ್ಧ ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಒಟ್ಟಿಗೆ ಹಾಕ್ತಾ ಇಲ್ಲ, 2 ಸ್ವಲ್ಪ ಹಾಕ್ತೀನಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಹಾಕಿಬಿಟ್ಟು ಒಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ಅದು ಅಳತೆಗೆ ತಕ್ಕಂತೆ ಇನ್ನು ಸ್ವಲ್ಪ ಕಡಲೆ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀವು ನೀರೆಲ್ಲ ಏನು ಹಾಕೋದು ಬೇಕಾಗಲ್ಲ, ಯಾಕಂದರೆ ಮುಲ್ಲಂಗಿ ಆಲ್ರೆಡಿ ಅದು ನೀರು ಬಿಟ್ಕೊಳ್ಳುತ್ತೆ. ಇದು ನೀವು ಈರುಳ್ಳಿ ಬೋಂಡ ಹೇಗೆ ಕಲಿಸ್ಕೋತೀರ ಹಿಟ್ಟು, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದು ಇನ್ನೂ ಹಿಟ್ಟು ನೀರು ಜಾಸ್ತಿ ಅನ್ನಿಸ್ತಾ ಇದೆ. ಇನ್ನು ಸ್ವಲ್ಪ ಹಿಟ್ಟು ಬೇಕಾಗುತ್ತೆ. ನನ್ನ ಸೈಡಲ್ಲಿ ಇಟ್ಟಿರೋ ಹಿಟ್ಟನ್ನು ಮತ್ತೆ ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ. ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಫಸ್ಟ್ ಟೈಮ್ ಮುಲ್ಲಂಗಿ ಬಜ್ಜಿ ಮಾಡಿದಾಗೆ ಹೇಗಿರುತ್ತೇನೋ ಅಂದ್ಕೊಂಡ್ವಿ. ಒಂದು ಸತಿ ಮಾಡಿ ತಿಂದಮೇಲೆ ನಮ್ಮ ಮನೇಲಿ ಪ್ರತಿ ವೀಕಿಗೂ ಒಂದು ಸತಿ ಕಂಪಲ್ಸರಿ ಮುಲ್ಲಂಗಿ ಬಜ್ಜಿ ಬೇಕು. ಯಾಕಂದರೆ ಇದು ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಅಷ್ಟೇ ಚೆನ್ನಾಗಿ ಕೊಡುತ್ತೆ. ನೋಡಿ, ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಫುಲ್ ಬಿಸಿ ಆದಮೇಲೆ ಅದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಎಣ್ಣೆಗೆ ಬಿಡ್ತೀನಿ. ನಾರ್ಮಲಾಗಿ ನೀವು ಹೇಗೆ ಈರುಳ್ಳಿ ಬಜ್ಜಿ ಬಿಡ್ತೀರೋ ಅದೇ ಥರನೇ. ಜಾಸ್ತಿ ಬ್ರೌನ್ ಕಲರ್ ಏನು ಮಾಡೋದು ಬೇಕಾಗಲ್ಲ. ನೀವು ಒಂದು ಸ್ವಲ್ಪ ಈ ವೈಟ್ ಕಲರ್, ಯೆಲ್ಲೋ ಕಲರ್ ಇದೆಯಲ್ಲ, ಅರಿಶಿನ ಹಾಕಿರೋದ್ರಿಂದ ಯೆಲ್ಲೋಯಿಂದ ಸ್ವಲ್ಪ ಮೀಡಿಯಮ್ ಲೈಟ್ ಬ್ರೌನ್ ಕಲರ್ ಚೇಂಜ್ ಆದರೆ ನೀವು ಇದನ್ನು ಎಣ್ಣೆಯಿಂದ ತೆಗೆದುಬಿಟ್ಟು ನಿಂಬೆಹಣ್ಣಿನ ಜೊತೆಗಾಗಲಿ ಅಥವಾ ನಿಮ್ಮದು ಟೊಮೊಟೊ ಸಾಸ್ ಇರುತ್ತೆ ಅದ್ರ ಜೊತೆಗಾಗಲಿ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಆ್ಯಕ್ಚುಲಿ ಬಜ್ಜಿ ಬೋಂಡ ಅಂದ ತಕ್ಷಣ ಈ ಮಂಡಕ್ಕಿ ಒಗ್ಗರಣೆ, ಅವಲಕ್ಕಿ ಒಗ್ಗರಣೆ ನೆನಪಾಗುತ್ತೆ. ಅದೇನಾದರೂ ಮಾಡಿದ್ರೆ ಕಂಪಲ್ಸರಿ ಬಜ್ಜಿ ಬೋಂಡ ಮನೇಲಿ ಇರಲೇಬೇಕು ಸೈಡಲ್ಲಿ. ಇಲ್ಲ ಅಂದರೆ ಮಾಡಿರೋ ಅಡುಗೆ ಖಾಲಿ ಆಗೋದೇ ಇಲ್ಲ. ನಿಮಗೆ ಜಾಸ್ತಿ ಟೈಮ್ ಬೇಕಾಗಲ್ಲ, 3 ನಿಮಿಷ ಅಥವಾ 4 ನಿಮಿಷ ಅಷ್ಟೇ. ಅಷ್ಟರಲ್ಲಿ ನಿಮಗೆ ಒಂದು ಪ್ಲೇಟ್ ಪಕೋಡ ರೆಡಿ ಆಗುತ್ತೆ. ಸೊ ನೀವು ಇದೇ ಥರ ಒಂದೊಂದೇ ಪ್ಲೇಟ್ನ ರೆಡಿ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.